ಇಬ್ಬರು ಅದ್ಭುತ ರತ್ನಗಳು ನಮ್ಮ ಸಂಸ್ಥೆಗೆ ಆಕಸ್ಮಿಕವಾಗಿ ಬಹುಶಃ ಯಾರಾದ್ರೂ ಕರಿಬೇಕಾದ್ರೆ 4-5 ಸಾರಿ ಹೋಗಬೇಕು, ಆಮಂತ್ರಣ ಕೊಡಬೇಕು, ಅವರಿಗೆ ಸ್ವಲ್ಪ ಗಂಭೀರವಾಗಿರ್ಬೇಕು, ಯಾರು ಬಂದಿದ್ದಾರೆ, ಹೆಂಗಿರಬೇಕು. ನಮ್ಮ ಸ್ಕೂಲು ಹೆಸರನ್ನು ಅವರು ಪದೇ ಪದೇ ಹೇಳ್ತಾ ಇದ್ರು. ಆ ನಿಟ್ಟಿನಲ್ಲಿ ನಾವು ಹೆಂಗಿರಬೇಕು ಅನ್ನೋದ್ರ ಬಗ್ಗೆ ಅವ್ರ ಮನೆಗೆ ನಮ್ಮ ಸಂಸ್ಕೃತಿ ಸಂಸ್ಕಾರ ಇದ್ರ ಬಗ್ಗೆ ಯಾಕೆ ಹೇಳ್ತಾರಂದ್ರೆ, ಭಾಳ ಜನ ಈ ಭೂಮಿ ಮೇಲೆ ಏನೇನು ಹೇಳೋಗಿದ್ದಾರೆ. ಸಿದ್ದೇಶ್ವರ ಸ್ವಾಮೀಜಿ ಅವರು ಮನೆಗೆ ಏನು ಹೇಳ್ತಾ ಇದ್ದಾರೆ ಅಂದ್ರೆ, ಹೇಳುವುದೆಲ್ಲ ಹೇಳಾಗಿದೆ, ಆಚರಣೆ ಮಾತ್ರ ಬಾಕಿ ಇದೆ. ಭಾಳ ಜನ ಸಂತರು, ಮಾಂತರು, ಮಹಾಪುರುಷರು, ವಚನಕಾರರು, ಚಿಂತಕರು ಎಷ್ಟೊಂದು ಹೇಳಿದ್ದಾರೆ ಅಂದರೆ, ಯಾವ ಜಗತ್ತಿನಲ್ಲೂ ಯಾವ ದೇಶದಲ್ಲಿ ಈ ರೀತಿ ಬೋಧನೆ ಮಾಡಿದಂಥ ಇತಿಹಾಸ ನೋಡ್ರಿ. ನಿಮ್ಮ ಎದುರುಗಡೆ ಇಂಥ ಪ್ರತಿಭೆಗಳು ನಮ್ಮ ಅಂಕುಶ್ ದುರ್ಗಿ ಅವರು ಯಾರು ಬಂದ್ರಪ್ಪ ಅಂತೇಳಿ ನಾವು ಸಹಜವಾಗಿ ಆಫೀಸ್ನಾಗಿದ್ದಾಗ ಅವರು ನಮ್ಮ ವೇದಿಕ ಗಣಿತ ಮೂಲಕ ಹ್ಯಾಂಡ್ ರೈಟಿಂಗು, ಇಂಗ್ಲೀಷನ್ನು ಯಾವ ರೀತಿ ನೆನಪಿಟ್ಟು ಹೋಗ್ಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ರು. ನಾನು ಒಬ್ಬನೇ ಕೇಳಿದರೆ ಸರಿಯಲ್ಲ, ಇದು ಯಾವಾಗ ಕೊಡ್ತೀರಾ ಸರ್ ನಮ್ಮ ಹುಡುಗರಿಗೆ ಈ ಉಪನ್ಯಾಸ ಕೇಳಿದಾಗ, ಟೈಮ್ ರೆಡಿ ಅನ್ನೋದು. ಈಗಲೇ ನಾನು ರೆಡಿ ಇದ್ದೀನಿ. ನಾನು ಮತ್ತೆ ಪ್ರಾಚಿ ಮೇಡಮ್ನ ಕೇಳ್ತೀವಿ, ಕೊನೆಗೆ ಒಂದು 3 ಗಂಟೆಗೆ 1 ಗಂಟೆ ಇದನ್ನು ಈ ಕಾರ್ಯಕ್ರಮ ಇಟ್ಕೊಂಡು ಅಂತೇಳಿ ನಿಮಗೆಲ್ಲರಿಗೂ ಇಲ್ಲಿ ಕೂಡಿಸಲಾಗಿದೆ. ಜೊತೆಗೆ ನಮ್ಮ ಅಂತೇಶ್ ಅವರು ಕಳೆದ ವರ್ಷ ಯಾರು ಕರ್ಕೊಂಡು ಬಂದಿದ್ರೆ ಯಾರಾದರೂ ಒಬ್ರು ಹೇಳ್ತೀರಿ? ಇದೇ ಟೈಮ್ದಲ್ಲಿ ಒಬ್ಬರು ಕರ್ನಾಟಕದ ಉಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಾಧೀಶರಾದಂಥ ಶ್ರೀ ಅರಳಿ ನಾಗರಾಜ್ ಸಾಹೇಬರನ್ನ ಕರೆದ್ರು. ಅವರು ಹೀಗೆ ನಿನ್ನೆ ಹೇಳಿದ್ರು, ಆಕಸ್ಮಿಕವಾಗಿ ಅವರು ಈ ಕಡೆ ಬರ್ತಾ ಇದ್ರು, ನಮಗೆ ಟೈಮ್ ಕೊಟ್ಟರು. ನಿಮಗೆಲ್ಲರಿಗೂ ಅನೇಕ ವಿದ್ಯಾರ್ಥಿಗಳ ಜೊತೆ ಅವರು ಕಾನೂನು ಇರಬಹುದು, ಬೇರೆ ಬೇರೆ ವಿಷಯಗಳ ಬಗ್ಗೆ ಸಂವಾದವನ್ನು ಮಾಡಿದರು. ಇವರೆಲ್ಲರೂ ನಮಗೆ ನಮ್ಮ ನೋಡ್ರಿ, ನಾವೆಲ್ಲರೂ ನಿಮ್ಮ ಅದೃಷ್ಟ ಅಂತ ಹೇಳಿದ್ರಲ್ಲ ಯೋಗಾಯಕ, ಈ ಅವಕಾಶ ಕೆಲವು ಸ್ಕೂಲ್ಗಳಿಗೆ ಸಿಗ್ತದೆ. ಅದು ನಿಮ್ಮ ಅದೃಷ್ಟ. ಇವತ್ತು ನಮ್ಮ ಸ್ಕೂಲ್ಗಳಿಗೆ ಬಂದಿದ್ದಾರೆ. ನಿನ್ನೆ ಮಾಂತೇಶ್ ಅವರು ಹೇಳಿದರು, ನಾನು ನಿನ್ನೆ ಇರಲಿಲ್ಲ, ಬಾಗಲಕೋಟೆ ಬಂದಿದ್ದರು. ಇಲ್ಲ, ಬಸವರಾಜ ಅವರನ್ನು ಇವತ್ತು ಆದರೆ ಅನುಕೂಲ ಆಗ್ತದೆ ಅಂತ ಅವ್ರು ಬೇರೆ ಬೇರೆ ಸ್ಕೂಲ್. ಸಹಜವಾಗಿ ಇವತ್ತು ಅವರ ಆಲ್ಬಮ್ ನೋಡಿದೆ. ದೇಶದ ನಮ್ಮ ಹೆಮ್ಮೆಯ ಪ್ರಧಾನಿ ಯಾರು ಗೊತ್ತಿಲ್ಲ, ನರೇಂದ್ರ ಮೋದಿ. ಅವ್ರನ್ನ ಹಿಡ್ಕೊಂಡು ಎಲ್ಲ ರಾಜ್ಯ, ಎಲ್ಲ ದೇಶ, ಅದರಲ್ಲಿ ವಿಶೇಷವಾಗಿ ಎಲ್ಲ ಅರಬ್ ಕಂಟ್ರಿ, USA, ಸುಮಾರು ಎಷ್ಟು ದೇಶಗಳಿಗೆ ಕೂಡ ಹೋಗಿದ್ರು. ಸುಮಾರು ಬೇರೆ ಬೇರೆ 10 ದೇಶಗಳಿಗೆ ಹೋಗಿದ್ದಾರೆ. ಅವರು ಬೈ ಬರ್ತ್ ಅವರು ಕಣ್ಣಿಲ್ದವರು ನಾವು ನೋಡ್ತಾ ಇರ್ತೀವಿ. ಏನ್ ಮಾಡ್ತಿರ್ತಾರೆ ಅವರು? ಅನೇಕ ಕಡೆ ನಾಚ್ಕೋದು ಬೇಡ, ಅವರೆಲ್ಲರೂ ಅನಿವಾರ್ಯವಾಗಿ ತಮ್ಮ ಉಪಜೀವನಕ್ಕಾಗಿ ಭಿಕ್ಷೆಯನ್ನು ಬೇಡ್ತಿರ್ತಾರೆ. ಇವತ್ತು ಬಸವರಾಜ ಅನ್ನೋರು ಸುಮಾರು 10 ದೇಶಗಳನ್ನು ತಿರುಗಾಡಿದ್ದಾರೆ. ನಮ್ಮ ಇಂಡಿಯಾ ಅಂತೂ ಎಲ್ಲ ರಾಜ್ಯಗಳನ್ನು ತಿರುಗಾಡಿದ್ದಾರೆ. ಎಲ್ಲ ಸ್ವಾಮೀಜಿಗಳಿಗೆ ಭೇಟಿಯಾಗಿದ್ದಾರೆ, ಎಲ್ಲ ಮಿನಿಸ್ಟರ್ಗೆ ಭೇಟಿಯಾಗಿದ್ದಾರೆ. ಅದರಲ್ಲಿ ಪ್ರವೀಣ್ ಭಾಯಿ ತೊಗಾಡಿ ಅವ್ರದ್ದು ಒಂದು ಫೋಟೋ ನೋಡಿದೆ ನಾನು. ಹೆಗಡೆ ಅವರು ಲೋಕಾಯುಕ್ತದ್ದು, ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವರು, ಆಮೇಲೆ ಎಲ್ಲ ಪಂಚ ಪೀಠಾಧೀಶರು, ರಂಭಾಪುರ ಇರ್ಬೋದು, ಶಿರ್ಸೈಲ್ ಇರ್ಬೋದು, ಕಾಶಿ, ಉಜ್ಜಯಿನಿ, ಆಮೇಲೆ ಸಿದ್ದೇಶ್ವರ ಸ್ವಾಮೀಜಿ ಅವರು, ಸಿದ್ಧಗಂಗಾ ಸ್ವಾಮೀಜಿ ಅವರು, ಹೀಗೆ ಸುತ್ತೂರು ಜಗದ್ಗುರು ಎಲ್ಲ ಸ್ವಾಮೀಜಿಗಳನ್ನು ಭೇಟಿ ಮಾಡಿದ್ದಾರೆ. ಎಲ್ಲ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿದ್ದಾರೆ. ಎಲ್ಲ ಮಿನಿಸ್ಟರ್, ಎಜುಕೇಷನ್ ಮಿನಿಸ್ಟರ್, ಎಲ್ಲರೂ ಸಾಹಿತಿಗಳನ್ನು, ಉಪನ್ಯಾಸಕರನ್ನ, ಎಲ್ಲ ಆಲ್ಬಮ್ ನೋಡಿದರೆ ಅವರು ಏನು ಅನ್ನೋದು ಗೊತ್ತಾಗ್ತದೆ. ಅದಕ್ಕೆ ಅವರಿಗೆ ಮೂವೇಬಲ್ ಕಂಪ್ಯೂಟರ್ ಅಂದರೆ ತಿರುಗಾಡುವ ಗಣಕಯಂತ್ರ ಅಂತ ಅವರಿಗೆ ಕರೀತಿರ್ತಾರೆ. ಅವರು ಸಾಮಾನ್ಯ ಇದ್ದರೂ ಸಹಿತ ನೋಡಿ ಅವ್ರು ಎಷ್ಟು ಡಿಜಿಟ್, ನಮಗಂತೂ ಗೊತ್ತಾಗಂಗಿಲ್ಲ. ನಿಮಗೆಲ್ಲ ಎಷ್ಟೋ ಜನ ವಿದ್ಯಾರ್ಥಿಗಳು ಉತ್ತರ ಕೊಟ್ರಿ. ಅವ್ರು ಬಂದ ತಕ್ಷಣ ಟೈಮ್ ಹೇಳಿದರು. ಟೈಮ್ ಕರೆಕ್ಟ್ ನೀವು ವಾಚ್ ನೋಡ್ಕೊಂಡು ಈಗೂ ಹೇಳಿದ್ರೆ ಹೇಳ್ತಾರೆ.
4:25 ನಿಮ್ಮ ವಾಯ್ಸ್ ನೋಡ್ಕೊಳ್ರಿ. ಕರೆಕ್ಟಾ? ಕರೆಕ್ಟ್. 4:26. ನಿಮ್ಮ ಸರ್ದು ಮತ್ತು ಮೇಡಮ್ರದೆಲ್ಲ ಡೇಟ್ ಆಫ್ ಬರ್ತ್ ಅವರು ಹೇಳಿದರು. ಅವತ್ತು ಯಾವ ವಾರ ಅಂತ ಅನ್ನೋದು ಹೇಳಿದರು. ಭಾಳ ಜನ ಸಂಡೇನೆ ಹೇಳಿದರು. ಅದು ಕರೆಕ್ಟ್. ಈಗ ಇದು ಬಹಳ ನಾವೆಲ್ಲರೂ ಇಷ್ಟೆಲ್ಲ ದೇವರು ನಮಗೆಲ್ಲ ಸದೃಢವಾದ ಶರೀರವನ್ನು ಕೊಟ್ಟಾರ, ಒಳ್ಳೆ ಪಾಲಕನೂ ಕೊಟ್ಟಾರ ನಮಗೆ ದೇವರು. ಆಮೇಲೆ ಎಲ್ಲ ಥರದ ಸೌಲಭ್ಯ ಇದ್ದಾಗೂ ಸಹಿತ ನಾವು ಹೇಳಿದ್ದು ನಿನ್ನೆ ಹೇಳಿದ್ದು ಇವತ್ತು ಮರೆತಿರ್ತೀವಿ. ಇಷ್ಟೆಲ್ಲ ಅವರು ನಮಗೆ ಅಲ್ಪ ಸಮಯ, ಅತ್ಯಂತ ಕಡಿಮೆ ಸಮಯದಲ್ಲಿ ಇಷ್ಟೆಲ್ಲ ನಾಲೆಜನ್ನು ಕೊಟ್ಟಿದ್ದಾರೆ. ಎಲ್ಲ ವಿದ್ಯಾರ್ಥಿಗಳು ನಾವು ಪರಿಶ್ರಮ ಪಟ್ಟರೆ ನಮಗೆ ಸರ್ ಅಂಕುಶ್ ಅವ್ರು ಹೇಳ್ತಾ ಇದ್ರು, ಅವ್ರ ಮಕ್ಕಳನ್ನ ಸೈಂಟಿಸ್ಟ್ ಮಾಡಿದ್ರು, PhD ಮಾಡಿದ್ರು. ಇವರಿಗೆ ಕ್ಲಾಸ್ 60 ವರ್ಷ ಆದರೂ ಇವತ್ತು ಅಧ್ಯಯನ ಮಾಡ್ತಾ ಇದ್ದಾರೆ. ಅವ್ರು ಹೇಳ್ತಾ 40 ವರ್ಷ ಗ್ರಾಮರ್ ಸ್ಟಡಿ ಮಾಡೀನಿ ಅಂತ. ಅಂದರೆ ನಮ್ಗೆ ಸ್ಟಡಿ ಮಾಡೋಕ್ಕೆ ಕೊನೆ ಇಲ್ಲ. ಮುಗೀತು, 10th ಮುಗೀತು, ಡಿಗ್ರಿ ಮುಗೀತು, BE ಮುಗೀತು, MA. ಅದು ಅಧ್ಯಯನಕ್ಕೆ ಕೊನೆ ಅನ್ನೋದಿಲ್ಲ ಅನ್ನಲಿಕ್ಕೆ ಅವರೇ ಸಾಕ್ಷಿ. ಅವ್ರು ಹೇಳ್ತಾ ಬಸವರಾಜ್ ಬಗ್ಗೆ ಒಂದು ಮಾತು ಹೇಳಿದರು. ಅವರು ಪರಿಶ್ರಮ ಮತ್ತು ದೇವರ ಕೊಡುಗೆ, ಅವರಿಗೆ ಒಂದು ದೇವರ ಅದ್ಭುತವಾದಂಥ ಕೊಡುಗೆಯನ್ನು ಆಶೀರ್ವಾದ ಮಾಡಿದ್ದಾರೆ ಅನ್ನತಕ್ಕಂಥದ್ದು ಮಾತನ್ನು ಹೇಳಿದರು. ಇದು ಭೂಮಿ ಮೇಲೆ ಕೆಲವು ಜನರು ವಿರಳ, ಅಂದರೆ ಬಹಳ ಕಡಿಮೆ ಸಂಖ್ಯೆಯಲ್ಲಿ ದೇವರು ಕೆಲವೊಬ್ಬರನ್ನ ಸೃಷ್ಟಿ ಮಾಡಿರ್ತಾರೆ. ಅದಕ್ಕೆ ಜೀವಂತ ಉದಾಹರಣೆ ಬಸವರಾಜ್ ಅವರು ಮತ್ತು ವಿಶೇಷವಾಗಿ ನಮ್ಮ ಅಂಕುಶ್ ದುರ್ಗೆ ಅವರು ನಮಗೆ ಆಕಸ್ಮಿಕ ಸಿಕ್ಕಿದ್ದಾರೆ. ಅವರ ಆಶೀರ್ವಾದ, ಸಲಹೆ ಸೂಚನೆ ಮತ್ತೆ ಬೇರೆ ಬೇರೆ ಸಂದರ್ಭದಲ್ಲಿ ಅವ್ರನ್ನೆಲ್ಲರೂ ಕರೆಸೋಣ. ಯಾಕಂದರೆ ನಾವು ಪಾಠದಲ್ಲಿ ಹೇಳೋದ್ರಿಂದ ಎಲ್ಲ ತಲೆಗೆ ಹೋಗಂಗಿಲ್ಲ. ಇಂಥ ಎದುರುಗಡೆ ಉದಾಹರಣೆ ಕೊಡುವ ಮೂಲಕ ನಾವು ಸೀಮಿತವಾಗಿ ವಿಚಾರ ಮಾಡ್ತಿರ್ತೀವಿ. ಸಾಕಪ್ಪ, ಇಷ್ಟ ಓದೋದು, ಇಷ್ಟ ಮಾರ್ಕ್ಸ್ ಕೇಳ್ತಾರೆ, ಎಷ್ಟು ಓದಿದ್ರು ಕಡಿಮೆ ಐತಿ ಅನ್ನಲಿಕ್ಕೆ ಇಬ್ಬರು ನಿಮ್ಮೆಲ್ಲರ ಎದುರುಗಡೆ ಇವತ್ತು ನಮ್ಮ ಇಬ್ಬರು ಪ್ರತಿಭೆಗಳು ಸಿಕ್ಕಿದ್ದಾರೆ. ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಅಲ್ಲಮ್ಮ ಪ್ರಭುದೇವರು ಸದಾ ಅವರ ಆಯುಧ ಹೇಳ್ತಾರೆ. ನಮ್ಮ ಸಂಸ್ಥೆಯ ಪರವಾಗಿ ಒಂದು ಕಿರು ಸನ್ಮಾನವನ್ನು ಮಾಡಿ ಅವರನ್ನು ಗೌರವಿಸೋಣ. ಅವರ ಮನೆಯಲ್ಲಿ ಕುಟುಂಬಲಾರ್ದ ಇಂಥ ಸಾವಿರಾರು ಶಿಕ್ಷಣ ಸಂಸ್ಥೆಗಳಿಗೆ ಭೇಟಿ ಕೊಟ್ಟು ಆ ಮಕ್ಕಳಿಗೆ ತಮ್ಮಲ್ಲಿ ಇರತಕ್ಕಂಥ ವಿದ್ಯೆಯನ್ನು ದಯಪಾಲಿಸ್ತಾ ಇದ್ದಾರೆ. ಅವರಿಗೆ ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ, ನಮ್ಮ ಆಡಳಿತ ಮಂಡಳಿ ಪರವಾಗಿ, ಸಿಬ್ಬಂದಿ ಪರವಾಗಿ ಹೃತ್ಪೂರ್ವಕವಾದ ಕರ್ತವ್ಯಗಳನ್ನು ಸಲ್ಲಿಸ್ತಾ ಇದ್ದಾರೆ. ಶಾಲೆಗೆ ಆಗಮಿಸಿರುವಂತಹ ಅತಿಥಿಗಳಿಗೆ ಕಿರು ಸನ್ಮಾನ ಮಾಡಿದ್ದೇವೆ. ಎಲ್ಲ ವಿದ್ಯಾರ್ಥಿಗಳು ಜ್ಞಾನವನ್ನು ಮುಂದುವರಿಸಿ ಕಿರು ಸನ್ಮಾನವನ್ನು ಸ್ವೀಕರಿಸಿರುವಂತಹ ಎಲ್ಲ ಅತಿಥಿಗಳಿಗೆ ಹೃದಯದ ಅಭಿನಂದನೆಗಳು. ಸನ್ಮಾನವನ್ನು ಮಾಡುವಂತಹ ನಮ್ಮ ಶಾಲೆಯ ಕೇಂದ್ರಗಳಿಗೆ ಹೃದಯದ ಧನ್ಯವಾದಗಳು. ಎಲ್ಲ ವಿದ್ಯಾರ್ಥಿಗಳು ನಿಧಾನವಾಗಿ ಎದುರಿಸಬೇಕು.